ಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಇರುವಂತಹ ಗ್ರಹ ಸಂಚಾರ ಮತ್ತು ಗೋಚಾರ ಫಲಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಆಕಸ್ಮಿಕವಾಗಿ ಗುರುಬಲ ವೃಶ್ಚಿಕ ರಾಶಿಯವರಿಗೆ ಬಂದಿತ್ತು. ಈ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರಲ್ಲಿ ಗುರು ತನ್ನ ಸ್ಥಾನವನ್ನು ಬದಲಾಯಿಸುವಂಥ ಮುಖಾಂತರ ಮಿಥುನದಿಂದ ಕಟಕ ರಾಶಿಯವರಿಗೆ ಬಂದು ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರ ಅನ್ನೋದು ಕಳೆದ 1.5 ತಿಂಗಳಿಂದ ಒಂದು ರೀತಿ ಆಕಸ್ಮಿಕವಾಗಿರುವಂತಹ ಅದೃಷ್ಟವನ್ನು ತಂದುಕೊಟ್ಟಿದೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಆ ಗುರು ಸಂಚಾರ, ಆ ಗುರುಬಲ ಅದೇ ರೀತಿ ಇರುತ್ತಾ ಅಥವಾ ರಾಶಿಗೆ ಬಂದಿರುವಂತಹ ರಾಶ್ಯಾಧಿಪತಿ ಈ ಕುಜನ ಫಲಗಳೇನು ಇತ್ಯಾದಿ ವಿಷಯಗಳ ಬಗ್ಗೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಕೆ ಮುಂಚೆ ವೃಶ್ಚಿಕ ರಾಶಿಯವರ ಮನಸ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅವರು ಯೋಚನೆ ಮಾಡುವಂತಹ ವಿಧಾನ ಯಾವ ರೀತಿ ಇರುತ್ತೆ, ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದು 2-3 ಪಾಯಿಂಟ್ಗಳ ಮುಖಾಂತರ ತಿಳ್ಕೊಳ್ಳೋದಾದರೆ, ರಾಶ್ಯಾಧಿಪತಿ ಕುಜ ಆಗಿರ್ತಾರೆ. ಇವರಿಗೆ ತುಂಬ ಹೋರಾಟದ ಜೀವನ ಅಂತ ಹೇಳ್ಬೋದು. ಬಾಲ್ಯದಿಂದ ಸಾಕಷ್ಟು ಸಂಕಷ್ಟಗಳು, ಸಂಘರ್ಷಣೆಗಳು, ಹೋರಾಟಗಳು ಮಾಡಿ ಮುಖ್ಯವಾಗಿ ಇವರು ಹಂತ ಹಂತವಾಗಿ ಏನಪ್ಪ ಅಂದರೆ ಈ ಏನೂ ಇಲ್ಲದಿರುವಂತಹ, ಅಂದರೆ ಕೆಲವೊಂದು ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು ಉನ್ನತ ಸ್ಥಿತಿಗೆ ಅವ್ರಿಗೆ ಅಧಿಕಾರಕ್ಕೆ ಹುದ್ದೆಗೆ ಪಡೆದು ಈ ರೀತಿ ಇದ್ದವರು ಈ ರೀತಿ ಬೆಳೆದ್ರ ಅನ್ನುವ ರೀತಿಯಲ್ಲಿ ಆಶ್ಚರ್ಯವಾಗುವಂತಹ ರೀತಿಯಲ್ಲಿ ಇವರ ಬೆಳವಣಿಗೆ ಅದೃಷ್ಟ ಅನ್ನೋದು ವೃಶ್ಚಿಕ ರಾಶಿಯವರಲ್ಲಿ ನಾವು ನೋಡಬಹುದು. ಮುಖ್ಯವಾಗಿ ಇವರಿಗೆ ಆಲ್ಮೋಸ್ಟ್ ಒಂದು 28-29 ವರ್ಷಗಳು ಬರೋವರೆಗೂ ಜೀವನದಲ್ಲಿ ಸ್ಥಿರತ್ವ, ವೈವಾಹಿಕ ಜೀವನದಲ್ಲಿ ಆಗಿರಬಹುದು, ಈ ಕೆಲವೊಂದು ವಿಷಯಗಳಲ್ಲಿ ವಿವಾಹ ತಡವಾಗುವುದು ಇತ್ಯಾದಿ ವಿಷಯಗಳು ನಡೀತಾ ಇರುತ್ತೆ. ಈಗ ಮುಖ್ಯವಾಗಿ ಇವರ ಅದೃಷ್ಟ ಆಶ್ಚರ್ಯ ಅನ್ನೋ ರೀತಿಯಲ್ಲಿ, ಅಚ್ಚರಿಗೊಳಿಸುವಂತಹ ರೀತಿಯಲ್ಲಿ 28 ವರ್ಷದಿಂದ ಇವರಿಗೆ ಅಭಿವೃದ್ಧಿ ಅನ್ನೋದು ನಾವು ನೋಡಬಹುದು ಇವರ ಜೀವನದಲ್ಲಿ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟಾಗಿ ನೋಡಿದರೆ ವಿವಾಹಕ್ಕೆ ಮುಂಚೆ, ವಿವಾಹದ ನಂತರ ಅನ್ನೋದು ರೀತಿಯಲ್ಲಿ ಇವರಿಗೆ ಅದೃಷ್ಟ ಒಲಿದು ಬರ್ತಾ ಇರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ. ಮುಖ್ಯವಾಗಿ ಅಂದರೆ ತುಂಬ ಸ್ಟ್ರಗಲ್ಸ್ ನೋಡ್ತಾರೆ, ತುಂಬ ಅನುಭವಗಳನ್ನು ಪಡಿತಾರೆ. ಅಂದರೆ ಆದಾಯ ಮುಖ್ಯ ಅಲ್ಲ, ಕೆಲಸ ಮಾಡೋದು ಮುಖ್ಯ, ಜವಾಬ್ದಾರಿಗಳು ತಗೊಳ್ಳೋದು ಮುಖ್ಯ ಅನ್ನುವ ರೀತಿಯಲ್ಲಿ ಇವರು ತಮ್ಮ ಜೀವನವನ್ನು ಜವಾಬ್ದಾರಿಯುತವಾಗಿ ಕುಟುಂಬ ಜೀವನದಲ್ಲಾಗಿರ್ಬೋದು, ವೃತ್ತಿ ವಿಷಯಗಳಲ್ಲಾಗಿರಬಹುದು, ಅಷ್ಟೇ ಇವರಿಗೆ ಒಪ್ಪಿಸಿರುವಂತಹ ಕೆಲಸಗಳನ್ನು ತಮ್ಮ ಸ್ವಂತ ಕೆಲಸ ಅನ್ನುವ ರೀತಿಯಲ್ಲಿ ಪರಿಪೂರ್ಣ ಮಾಡುವಂತಹ ವ್ಯಕ್ತಿಗಳು ಆಗಿರ್ತಾರೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರು ಕಷ್ಟಪಟ್ಟು ದುಡಿದಿರುವಂತಹ ಹಣದಿಂದ ಒಂದು ಬ್ರೆಡ್ ಪೀಸು, ಒಂದು ಬಿಸ್ಕೆಟು ಅಂದರೆ ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ಸಮಾಧಾನವಾಗಿರ್ತಾರೆ ವಿನಃ ಬೇರೆಯವರ ಅಂದರೆ ಅನ್ಯಾಯವಾಗಿ, ಆಕಸ್ಮಿಕವಾಗಿ ಅಥವಾ ಬೇರೆಯವರದಿಂದ ಕಿತ್ಕೊಂಡು ತಿನ್ನುವಂತಹ ಒಂದು ಬುದ್ಧಿ, ಸ್ವಭಾವ ಇವರಿಗೆ ಇರುವುದಿಲ್ಲ. ಬೇರೆಯವರ ವಿಷಯಗಳಿಗೆ ಆಸೆ ಯಾವತ್ತಿಗೂ ಪಡೆಯುವುದಿಲ್ಲ. ಅಂತಹ ಸ್ವಾಭಿಮಾನ ಇರುವಂತಹ ವ್ಯಕ್ತಿಗಳನ್ನು ನಾವು ವೃಶ್ಚಿಕ ರಾಶಿಯಲ್ಲಿ ನಾವು ನೋಡಬಹುದು. ಅಂದರೆ ಅಷ್ಟೇ ಧರ್ಮವಾಗಿ, ಪ್ರಾಮಾಣಿಕವಾಗಿ ಕೆಲವೊಂದು ಈ ನೈಜತೆ ಬೆಲೆಗಳಿಗೆ, ವ್ಯಾಲ್ಯೂಸ್ಗೆ ಬೆಲೆ ಕೊಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳು ಇವರ. ಮುಖ್ಯವಾಗಿ ನೋಡಿ, ಇವರ ಈ ವೃಶ್ಚಿಕ ರಾಶಿಗೆ ಏನಪ್ಪ ಗುರುತು, ಚೇಳು ಗೊತ್ತಲ್ವಾ? ಈ ಚೇಳು ಯಾವ ರೀತಿ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಎಂತಹ ಸಿಚುವೇಶನ್ಸ್, ಎಂತಹ ಸಂಕಷ್ಟಗಳು ಬಂದ್ರೂ, ಎಂತಹ ವಾತಾವರಣ ಇದ್ರೂ, ಎಂತಹ ವ್ಯಕ್ತಿಗಳ ಜೊತೆ ಆದ್ರೂ ಕೂಡ ಬಹು ಬೇಗ ಬೆರೆತು ಅರ್ಥ ಮಾಡಿಕೊಂಡು ಅಂತಹ ಸಿಚುವೇಶನ್ಸ್ಗೆ ಹೊಂದ್ಕೊಂಡು ಹೋಗುವಂತಹ ಒಂದು ಸ್ವಭಾವವನ್ನು ನಾವು ನೋಡಬಹುದು. ಎಂಥ ಕಷ್ಟಕರವಾಗಿರುವಂತಹ ವಿಷಯಗಳಲ್ಲಿ ಕೂಡ, ಸಂದರ್ಭಗಳಲ್ಲಿ ಕೂಡ ಇವರು ತಮ್ಮ ಆತ್ಮವಿಶ್ವಾಸದಿಂದ, ತಾಳ್ಮೆಯಿಂದ ಮತ್ತು ಅಂತಹ ವಿಷಯಗಳಲ್ಲಿ ಯಶಸ್ಸು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ಇವರನ್ನು ಯಾರಾದರೂ ಅವಮಾನಿಸಿದರೆ, ಕೀಳಾಗಿ ನೋಡಿದರೆ ಆ ವಿಷಯಗಳಿಗೆ ತಕ್ಕಂತೆ, ಚೇಳು ಸ್ವಭಾವ ಅಲ್ವಾ,
ಸೊ ಅದರ ತಂಟೆಗೆ ಹೋದರೆ ಏನು ಮಾಡುತ್ತೆ, ಅದರ ಸ್ವಭಾವವನ್ನು ತೋರಿಸುತ್ತೆ. ಅದೇ ರೀತಿ ಸರಿಯಾದ ಟೈಮ್ಗೋಸ್ಕರ ನೋಡಿಕೊಂಡು ಪ್ರತೀಕಾರಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥ, ಅಂದರೆ ಆ ಟೈಮ್ ಬಂದಾಗ ಅವರಿಗೆ ತಕ್ಕ ರೀತಿಯಲ್ಲಿ ಪಾಠ ಹೇಳುವಂತಹ ವ್ಯಕ್ತಿಗಳನ್ನು ನಾವು ವೃಶ್ಚಿಕ ರಾಶಿಯಲ್ಲಿ ನೋಡಬಹುದು. ಎಷ್ಟು ಕೋಪ ಇರುತ್ತೋ ಅದಕ್ಕೆ ದುಪ್ಪಟ್ಟು ಮಟ್ಟದಲ್ಲಿ ಪ್ರೀತಿಯನ್ನು ಇರುವಂತಹ ಸ್ನೇಹ ಜೀವಿಗಳು. ಆದರೆ ಮನಸ್ಸಲ್ಲಿರುವಂತಹ ವಿಷಯಗಳನ್ನು ಇದ್ದಿದ್ದಂಗೆ ಮುಖದ ಮೇಲೆ ಹೇಳೋದ್ರಿಂದ ಏನಪ್ಪ ಅಂದರೆ ಇವರಿಗೆ ಸ್ನೇಹಿತರಾಗುವಂತಹ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ. ಅದರಲ್ಲೂ ಆಪ್ತರು ಬಹುತೇಕ ಕಮ್ಮಿ ಇರುತ್ತಾರೆ. ಯಾಕಂದರೆ ಇವರಿಗಿರುವಂತಹ ಸ್ವಭಾವ ನೇರವಾಗಿ ಮಾತನಾಡುವಂತಹ ಸ್ವಭಾವ, ಮಾತಿನಿಂದ ಸಮಸ್ಯೆಗಳು ತಂದುಕೊಳ್ಳುವಂತಹ ಸ್ವಭಾವ ಇವರದಾಗಿರುತ್ತೆ. ಅಂದರೆ ಮನಸ್ಸಿನಲ್ಲಿ ಯಾವುದೇ ಒಂದು ರಹಸ್ಯ ಇಟ್ಕೊಂಡು ಅಥವಾ ಮತ್ತೊಂದು ಇಟ್ಕೊಂಡು ಮಾತಾಡುವಂತಹ ಸ್ವಭಾವ ಇವರದಾಗಿರೋಲ್ಲ. ಮುಖ್ಯವಾಗಿ ಇವರಲ್ಲಿ ಇರುವಂತಹ ಕೆಲವೊಂದು ಸ್ಕಿಲ್ಸ್ ಏನಪ್ಪ ಅಂದರೆ ರಹಸ್ಯಗಳನ್ನು ಭೇದಿಸುವುದು, ಸೀಕ್ರೆಟ್ಸ್ನ ತಿಳ್ಕೊಳ್ಳೋದು, ಮತ್ತು ಯಾರಿಗೆ ಕಾಣಿಸ್ತಾ ಇರುವಂತಹ ಲೋಪಗಳಲ್ಲಿ ಇವರಿಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಈ ವೃಶ್ಚಿಕ ರಾಶಿಯವರು ಈ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೋರೆನ್ಸಿಕಲ್ ಆಗಿರ್ಬೋದು, ಈ ಡಿಟೆಕ್ಟಿವ್ಸ್ ಆಗಿರ್ಬೋದು, ಇಂತಹ ವೃತ್ತಿಗಳಲ್ಲಿ ಅದ್ಭುತ ರೀತಿಯಲ್ಲಿ ಇವರು ಯಶಸ್ಸನ್ನು ಕಾಣ್ತಾರೆ. ಅಂತಹ ವೃಶ್ಚಿಕ ರಾಶಿಯವರಿಗೆ ಈಗ ಡಿಸೆಂಬರ್ ಮಾಸ ಅಂತ ನೋಡಿದಾಗ ಏನಾದರೂ ನೀವು ಮುಖ್ಯವಾಗಿರುವಂತಹ ಪ್ರಯತ್ನಗಳು ಮಾಡಬೇಕು, ಅಥವಾ ಕೈ ಹಿಡಿದಿರುವಂತಹ ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕು, ಅಥವಾ ಹೊಸ ಪ್ರಯತ್ನಗಳೇನಾದರೂ ಆರಂಭ ಮಾಡಬೇಕು, ಅದು ವೃತ್ತಿ, ಉದ್ಯೋಗ, ವಿವಾಹ ಯಾವುದೇ ಆದರೂ ನೀವು ಕಂಪ್ಲೀಟ್ ಮಾಡಬೇಕು ಅಥವಾ ಆರಂಭ ಮಾಡಬೇಕು ಅಂದ್ಕೊಂಡ್ರೆ ನೀವು ಡಿಸೆಂಬರ್ 5 ಮಾಡಿ. ಯಾಕಂದರೆ ಈಗ ಕೊಲೆದ ಒಂದು ತಿಂಗಳಿಂದ ಹಿಂದೆ ಬಂದಿರುವಂತಹ ಗುರುಬಲ ಭಾಗ್ಯಸ್ಥಾನದಲ್ಲಿ ಅದೃಷ್ಟ ನೀಡ್ತಾ ಇದೆ. ಏನಾದರೂ ಮುಖ್ಯವಾದ ವಿಷಯಗಳೇನಾದರೂ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡ್ರೆ ಡಿಸೆಂಬರ್ 5 ಆರಂಭ ಮಾಡೋದಕ್ಕೆ ಅಥವಾ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಬಹುದು. 5 ಮೇಲೆ ಗುರು ಇರಲ್ವಾ ಅಂದರೆ ಇಲ್ಲಿ ಗುರು ಅಗೈನ್ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಷ್ಟಮ ಸ್ಥಾನದಲ್ಲಿರುವಂತಹ ಗುರು ನಿಮಗೆ ಈ ಭಾಗ್ಯದಲ್ಲಿರುವಂತಹ ಸ್ಥಾನದ ಫಲಗಳನ್ನು ಕೊಡೋದಕ್ಕೆ ಕೊಡಲ್ಲ. ಆದ್ರೂ ಕೂಡ ಏನಿರುತ್ತೆ, ಅಷ್ಟಮಕ್ಕೆ ಹೋಗಿರುವಂತಹ ಗುರು ಒಳ್ಳೆಯದೇ ಮಾಡ್ತಾರೆ. ಆಕಸ್ಮಿಕ ಧನಲಾಭ ಇರಬಹುದು, ಹಣಕಾಸಿನ ವಿಷಯಗಳಲ್ಲಿ ಅನುಕೂಲತೆ ಆಗಿರಬಹುದು. ಆದರೆ ಯಾವುದೇ ವಿಷಯ ಭಾಗಷ್ಟು ಬೇಗ ಪೂರ್ತಿ ಮಾಡೋಕ್ಕಾಗಲ್ಲ, ಅಂದ್ಕೊಂಡವ್ರ ರೀತಿಯಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ತುಂಬ ವಿಳಂಬತೆ, ತುಂಬ ಆತಂಕಗಳನ್ನು ಎದುರಿಸಬೇಕಾಗಿರುತ್ತೆ. ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಗುರುಬಲ ಇದ್ದಾಗ, ಅಂದರೆ ದೀಪ ಇದ್ದಾಗ ಏನು ಮಾಡಬೇಕು, ಬೆಳಕಿದ್ದಾಗ ಮನೆಯನ್ನು ನಾವು ಕರೆಕ್ಟ್ ಮಾಡ್ಕೋಬೇಕಂತ, ಯಾವ ವಸ್ತು ಎಲ್ಲಿಡಬೇಕು, ಯಾವ ವಸ್ತುಗಳನ್ನು ತೆಗೆದಿಡಬೇಕು ಅಂತ. ಆ ದೀಪ ಇದಾದಾಗ ಕತ್ತಲಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ರೀತಿ ನೀವು ಗುರುಬಲ ಇರುವಂತಹ ಕಾರಣದಿಂದ ಏನಾದರೂ ಡಿಸೆಂಬರ್ 5 ಏನಾದರೂ ವಿವಾಹಾದಿ ಉನ್ನತ ವಿದ್ಯಾ ಅವಕಾಶಗಳಿಗೋಸ್ಕರ ಆಗಿರ್ಬೋದು, ಉದ್ಯೋಗ ಅವಕಾಶಗಳಾಗಿರ್ಬೋದು, ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು ಮಾಡೋದು ಉತ್ತಮ. ಇನ್ನು ಸ್ವಕ್ಷೇತ್ರದಲ್ಲಿ ರಾಶ್ಯಾಧಿಪತಿ ತನ್ನದೇ ರಾಶಿಯಾಗಿರುವಂತಹ ವೃಶ್ಚಿಕ ರಾಶಿಯಲ್ಲಿ 7ನೇ ತಾರೀಕುವರೆಗೂ ಕೂಡ ಇರ್ತಾರೆ. ಕುಜ ಮಹಾಶಯ ಇರುವುದರಿಂದ ನೋಡಿ, ಕುಜ ಮಹಾಶಯ ರಾಶಿಯಲ್ಲೇ ಇರೋದರಿಂದ ಯಾವುದೇ ಸಂಕಲ್ಪ ಆಗಿರ್ಬೋದು, ಯಾವುದೇ ಪ್ರಯತ್ನ ಆಗಿರ್ಬೋದು, ಯಾರ ಮೇಲೂ ಡಿಪೆಂಡ್ ಆಗದೆ ವೇಗವಾಗಿ ನಿರ್ಧಾರ ತಗೊಳ್ಳೋ ಮುಖಾಂತರ ಆಗಿರ್ಬೋದು, ವೇಗವಾಗಿ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡ್ಕೋದರಲ್ಲಾಗಿರ್ಬೋದು, ತುಂಬ ಫಾಸ್ಟ್ ಇರುತ್ತೆ, ತುಂಬ ಎಕ್ಸೈಟ್ಮೆಂಟ್, ತುಂಬ ಉಲ್ಲಾಸದಿಂದ ಕೆಲಸಗಳು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಸೊ ಅಷ್ಟು ವೇಗವಾಗಿ ನಿರ್ಧಾರಗಳು ತಗೊಳ್ಳೋದು, ಸಮರ್ಥವಾಗಿ ಒಬ್ಬ ನಾಯಕತ್ವ ಲಕ್ಷಣಗಳಿಂದ ನಿಮ್ಮ ಸಮೂಹವನ್ನು ಮುಂದಕ್ಕೆ ನಡೆಸೋದ್ರಲ್ಲಿ ಎಕ್ಸಲೆಂಟಾಗಿ ಈ ಸಂದರ್ಭದಲ್ಲಿ ಅನುಕೂಲತೆ ಇರುತ್ತೆ. ಯಾಕಂದರೆ ಇಲ್ಲಿ ದಶಮಾಧಿಪತಿ ರವಿ ಈ ಕುಜನ ಜೊತೆ ಇರ್ತಾರೆ. ಸೊ 15ನೇ ತಾರೀಕುವರೆಗೂ ರವಿ ಇರ್ತಾರೆ, 7ನೇ ತಾರೀಕುವರೆಗೂ ಕುಜ ಇರ್ತಾರೆ. ಇವರಿಬ್ಬರು ಇರೋದರಿಂದ, ದಶಮಾಧಿಪತಿಯಾಗಿರೋದ್ರಿಂದ ನೀವು ಮಾಡುವಂತಹ ಹೊಸ ಉದ್ಯೋಗ ಪ್ರಯತ್ನಗಳು, ಉದ್ಯೋಗ ಕಳ್ಕೊಂಡಿದ್ರು ಅಥವಾ ಹೊಸ ಉದ್ಯೋಗಗಳು ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡ್ರೂ ಕೂಡ ಈ ಟೈಮಲ್ಲಿ ಅದ್ಭುತ ರೀತಿಯಲ್ಲಿ ನಿಮಗೆ ಉದ್ಯೋಗ ಪ್ರಯತ್ನಗಳಲ್ಲಿ ಸಕ್ಸಸ್ ಕಾಣಬಹುದು. ಇದರ ಮುಖಾಂತರ ಏನಾಗುತ್ತೆ, ರವಿಯ ಜೊತೆ ಇರೋದರಿಂದ ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಸ್ಕಿಲ್ಸ್, ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳು, ಲೀಡರ್ಶಿಪ್ ಸ್ಕಿಲ್ಸ್ ಇವೆಲ್ಲವೂ ಕೂಡ ಆ ಕಡೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಗೌರ್ಮೆಂಟ್ ಜಾಬ್ ಪಡಿಬೇಕಂದ್ರೂ ಈ ಕಡೆ
ಈ ಕಾರ್ಪೊರೇಟ್ ಫೀಲ್ಡಲ್ಲಿ IT ಸೆಕ್ಟರಲ್ಲಿ ಪ್ರಮೋಷನ್ಸ್ಗೋಸ್ಕರ ಪ್ರಯತ್ನ ಮಾಡಬೇಕು ಅಂದ್ಕೊಂಡ್ರೂ ಕೂಡ ವೇಗವಾಗಿ ತಗೊಳ್ಳುವಂತಹ ನಿರ್ಧಾರಗಳು, ವೇಗವಾಗಿ ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭಗಳು ಅನುಕೂಲವಾಗಿರುತ್ತೆ. ಒಂದು ಒಳ್ಳೆಯ ಅದ್ಭುತ ರೀತಿಯಾಗಿರುವಂತಹ ಯಶಸ್ಸನ್ನು ಪಡೆಯಬಹುದು. ಇನ್ನು 7th ಡಿಸೆಂಬರ್ ಆದಮೇಲೆ ಕುಜ ಧನಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ ಬರ್ತಾರೆ. ಹಣಕಾಸಿಗೆ ಯಾವ ರೀತಿ ಪ್ರಾಬ್ಲಮ್ ಇರಲ್ಲ, ಫಿನಾನ್ಷಿಯಲಿ ಯಾವ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಕುಟುಂಬ ಸ್ಥಾನಕ್ಕೆ ಕುಜ, ಕಂಪು ಗ್ರಹ, ಮಂಗಳ ಗ್ರಹ ಕೆಲವೊಂದು ಘರ್ಷಣೆಗಳಿಗೆ ದಾರಿ ಮಾಡಿ, ಕುಟುಂಬ ಸ್ಥಾನವಲ್ವಾ. ಸೊ ಆದ್ದರಿಂದ ಕುಟುಂಬ ಸದಸ್ಯರ ಜೊತೆ ಆಗಿರ್ಬೋದು, ಸಿಬ್ಲಿಂಗ್ಸ್ ಜೊತೆ ಆಗಿರ್ಬೋದು, ಅಥವಾ ನಿಮ್ಮ ಬಂಧುಗಳ ಜೊತೆ ಆಗಿರ್ಬೋದು, ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು, ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ಘರ್ಷಣೆ ಪೂರಿತವಾಗಿರುವಂತಹ ವಾತಾವರಣ, ವಾದ ವಿವಾದಗಳಿಗೆ ಆಗುವುದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಕೆಲಸ, ಅದು ಮುಖ್ಯವಾಗಿ ನಿಮ್ಮನ್ನು ಮೌನವಾಗಿ ಇರಿಸೋದು ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಮಾತಿನ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು 7th ನಂತರ ಅಗ್ರೆಸಿವ್ನೆಸ್ ಬೇಡ, ವೇಗವಾಗಿ ಯಾರನ್ನಾದರೂ ಒಂದು ಮಾತನ್ನೋದು ಬೇಡ. ಇನ್ನು 15ರವರೆಗೂ ಕೂಡ ರವಿ ದಶಮಾಧಿಪತಿಯಾಗಿ ಇರೋದರಿಂದ ನಿಮಗೆ ವೃತ್ತಿ ಉದ್ಯೋಗ ಪರವಾಗಿ ತುಂಬ ಅನುಕೂಲವಾಗಿರುತ್ತೆ. ಇನ್ನು ತುಂಬ ಯಾವಾಗಲೂ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದ್ರಿಂದ ಆಗಿರಬಹುದು, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋದಾಗಿರ್ಬೋದು, ಇತ್ಯಾದಿ ವಿಷಯಗಳ ಮುಖಾಂತರ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಸೂಚನೆ ಆಗ್ತಾ ಇದೆ. ಅದರಲ್ಲಿ ಕೂಡ ಸ್ವಲ್ಪ ಅಂದರೆ ಸುಸ್ತಾಗೋದು, ಅಥವಾ ಸ್ವಲ್ಪ ಟೈರ್ಡ್ ಆಗೋದು, ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಟೈರ್ಡ್ ಆಗೋದು, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದು, ಇತ್ಯಾದಿ ವಿಷಯಗಳು ಈ ಅನಾರೋಗ್ಯ ಸೂಚನೆಗಳು ಕಾಣಿಸ್ತಾ ಇರುತ್ತೆ. ಇದರ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ ಇಡಬೇಕಾಗಿರುತ್ತೆ. ಇನ್ನು ಧನ ಮತ್ತು ಈ ಧನಾಧಿಪತಿ, ಧನವನ್ನು ಕೊಡುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಅನುಕೂಲವಾಗಿರೋ ಪ್ರೀತಿಪಾತ್ರವಾಗುವಂತಹ ಶುಕ್ರಗ್ರಹ ಡಿಸೆಂಬರ್ 26ರವರೆಗೂ ರವಿಯ ಜೊತೆ ಇರೋದರಿಂದ ಮುಖ್ಯವಾಗಿ ಆದಾಯ ಬರುತ್ತೆ. ಧನಾದಾಯ ಒಂದೇ ರೀತಿಯಲ್ಲ, ನೀವು ಬಹುಮುಖ ಪ್ರಜ್ಞಾಶಾಲಿಗಳಾಗಿರೋದ್ರಿಂದ ನೀವು ಉದ್ಯೋಗದ ಜೊತೆಗೆ ಮತ್ತಷ್ಟು ಆದಾಯ ಮಾರ್ಗಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರ. ಆದಾಯ ಇರುತ್ತೆ, ಆದರೆ ಬಂದಿರುವಂತಹ ಆದಾಯವನ್ನು ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಾ, ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ, ಉಳಿತಾಯ ಮಾಡ್ತೀರಾ, ಹೂಡಿಕೆ ಮಾಡ್ತೀರಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಲ್ಲಿ. ನೋಡಿ, ಯಾವಾಗ ರವಿಯ ಜೊತೆ ಶುಕ್ರ ಇದ್ದಾರೋ ಬಂದಿರುವಂತಹ ಹಣವು ಏನೋ ಒಂದು ರೂಪದಲ್ಲಿ ನೀರಿನ ಥರ ಖರ್ಚಾಗ್ತಾ ಇರುತ್ತೆ. ಅದು ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಆಗಬಹುದು, ಅಥವಾ ನಿಮ್ಮ ವ್ಯಸನಗಳಿಗೆ ಆಗಬಹುದು, ವ್ಯಾಮೋಹಗಳಿಗೆ ಆಗ್ಬೋದು, ದುಶ್ಚಟಗಳಿಗೆ ಆಗ್ಬೋದು, ಬೆಟ್ಟಿಂಗ್ ಇತ್ಯಾದಿ ವಿಷಯಗಳಿಗಾಗ್ಬೋದು. ಅಂದರೆ ದುಂದು ವೆಚ್ಚಗಳು, ಧನ ನಷ್ಟ ಅನ್ನೋದು ಗೋಚಾರವಾಗ್ತಾ ಇದೆ ಈ ಸಂದರ್ಭದಲ್ಲಿ. ಆದ್ದರಿಂದ ಬಂದಿರುವಂತಹ ಆದಾಯವನ್ನು ಯಾವುದು ಅವಶ್ಯಕತೆ ಇರುವಂಥದ್ದು ಯಾವುದು, ಅನಾವಶ್ಯಕತೆ ಇರುವಂಥದ್ದು ಯಾವುದು ಅಂತ ನೀವು ಉಳಿತಾಯಕ್ಕೆ, ಹೂಡಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟು ಆ ವಿಷಯಗಳ ಕಡೆಗೆ ನೀವು ಗಮನ ಇಡಬೇಕಾಗಿರುತ್ತೆ. ನಿಮ್ಮ ಏನಂತಾರೆ, ನಿಮ್ಮ ಗೌರವವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋ, ನಿಮ್ಮ ಪ್ರೆಸ್ಟೇಜನ್ನು ಕಾಪಾಡಿಕೊಳ್ಳೋದಕ್ಕೋ, ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳೋದಕ್ಕೋ ಮಾಡುವಂತಹ ದುಂದು ವೆಚ್ಚಗಳು ಏನಾಗುತ್ತೆ, ನಿಮಗೆ ಈ ಹಣಕಾಸಿನ ಸಂಕಷ್ಟಗಳು ಅಥವಾ ಸಾಲ ಮಾಡುವಂತಹ ಸಮಸ್ಯೆಗಳು, ಅಂದರೆ ಅವಕಾಶಗಳು, ಸಂದರ್ಭಗಳು ಬರಬಹುದು. ಆದ್ದರಿಂದ ಮನಿ ಮ್ಯಾನೇಜ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿಸ್ ಸಿಚುವೇಶನ್ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಬುಧ ಗ್ರಹವು ಕೆಲವೊಂದು ವಿಷಯಗಳಲ್ಲಿ ಆಯ್ಕೆ ಮಾಡೋದರಲ್ಲಿ, ಆಯ್ಕೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ ತುಂಬ ಕನ್ಫ್ಯೂಷನ್, ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಅದು ಒಳ್ಳೆಯ ನಿರ್ಧಾರನ ಅಥವಾ ಕೆಟ್ಟ ನಿರ್ಧಾರನ, ಅಥವಾ ಕೆಲವೊಂದು ಯೋಚನೆಗಳು ಅನಾವಶ್ಯಕವಾಗಿ ಕೆಲವೊಂದು ನೆಗೆಟಿವ್ ಥಾಟ್ಸ್ ಕೊಡೋದಾಗಿರೋ ಕನ್ಫ್ಯೂಷನ್ ಮೈಂಡ್ ಕೊಡ್ತಾರೆ. ಸ್ಪೆಂಡ್ ಮಾಡಿರ್ತಾರೆ, ಸ್ಪೆಂಡ್ ಮಾಡಿದ್ಮೇಲೆ ಅಯ್ಯೋ ನಾನು ಇಷ್ಟು ಸ್ಪೆಂಡ್ ಮಾಡಿದ್ನ ಅನ್ನೋ ರೀತಿಯಲ್ಲಿ ತಲೆಗೆ ಬರುತ್ತೆ. ಪ್ರಯಾಣ ಮಾಡ್ತಾ ಇರ್ತೀರ, ಅಯ್ಯೋ ಬೇಕಾಗಿರಲಿಲ್ವಾಗ, ಸುಮ್ಮನೆ ಪ್ರಯಾಣ ಇಟ್ಕೊಂಡು ಹೊರಗಡೆ ಬಂದೆ, ಇತ್ಯಾದಿ ವಿಷಯ. ಅಂದರೆ ನಿಮ್ಮ ವಿಷಯಗಳ ಮೇಲೆ, ಅವಶ್ಯಕತೆಗಳ, ಅಗತ್ಯಗಳ ಮೇಲೆ ಕನ್ಫ್ಯೂಷನ್ ಮೈಂಡ್ ಅನ್ನೋದು ಸ್ಟೇಟಲ್ಲಿರುತ್ತೆ. ಆದ್ದರಿಂದ ಇನ್ನು ಈ ಸಂದರ್ಭಗಳಲ್ಲಿ ಮುಖ್ಯವಾಗಿ ಅನಾವಶ್ಯಕವಾಗಿರುವಂತಹ ವಿಷಯಗಳಲ್ಲಿ ಫ್ರಸ್ಟ್ರೇಷನ್ ಅಂದರೆ ಸ್ವಲ್ಪ ಫ್ರಸ್ಟ್ರೇಷನ್, ಏನೋ ಮಾತಿನ ಬರದಲ್ಲಿ ಅಥವಾ ಹೇಳಿನ ಬರದಲ್ಲಿ ಹೇಳಿಬಿಡ್ತೀರ, ಬಟ್ ಕಂಪಲ್ಸರಿ ಹೋಗಲೇಬೇಕಾಗಿರುತ್ತೆ. ಅನ್ವಾಂಟೆಡ್ ಅಶ್ಯೂರೆನ್ಸಸ್, ಗ್ಯಾರಂಟೀಸ್ ಕೊಡೋದಾಗಿರ್ಬೋದು, ಮಾನಸಿಕವಾಗಿ ಕೆಲವೊಂದು ಇಲ್ದಿರೋಂತಹ ವಿಷಯಗಳನ್ನು ಊಹೆ ಮಾಡ್ಕೊಳ್ಳೋದಾಗಿರ್ಬೋದು, ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಈ ಸಂದರ್ಭದಲ್ಲಿ ಬೇಡ. ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಬೇಡ. ಸೊ ಒಟ್ಟಾಗಿ ನೋಡಿದರೆ ಅಂದರೆ ಬಹಳಷ್ಟು ನವಗ್ರಹಗಳಲ್ಲಿ
ಸಾಕಷ್ಟು ಗ್ರಹಗಳು ರವಿ ಆಗಿರ್ಬೋದು, ಕುಜ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಮುಖ್ಯವಾಗಿ ಈ ರಾಶಿಯಲ್ಲೇ ಇರ್ತಾರೆ. ಸೊ ಆ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ದಶಮದಲ್ಲಿ ಕೇತುನೂ ಇರ್ತಾರೆ. ಸೊ ಆ ವಿಷಯಗಳನ್ನು ಇಟ್ಕೊಂಡು ಸ್ವಲ್ಪ ಒತ್ತಡ ಅನ್ನೋದಿರುತ್ತೆ. ಈ ಒತ್ತಡದಲ್ಲಿ ನಿರ್ಧಾರಗಳು ತಗೊಳ್ಳೋಕೆ ಹೋಗಬೇಡಿ, ಸ್ಟ್ರೆಸ್ಸಲ್ಲಿ ನಿರ್ಧಾರಗಳು ಮಾಡೋಕ್ಕೆ ಹೋಗಬೇಡಿ, ಸ್ಟ್ರೆಸ್ಸಲ್ಲಿ ಅಗ್ರೆಸಿವ್ ಆಗಿ ಮಾತಾಡೋದಕ್ಕೆ ಹೋಗಬೇಡಿ. ಇನ್ನು ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ಕುಜನ ಆಗಮನ ಅನ್ನೋದು ಕೆಲವೊಂದು ಕುಟುಂಬ, ಆರ್ಥಿಕ, ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಮ್ಯಾನೇಜ್ ಮಾಡುವಂತಹ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು ಶನಿ, ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮ ಈಗ ಇವರು ಹಿಮ್ಮುಖ ಚಾಲನೆಯಿಂದ ನವೆಂಬರ್ 28ರಿಂದ ಎಗೇನ್ ಪಂಚಮ ಸ್ಥಾನದಲ್ಲಿ ಪಂಚಮದಲ್ಲಿರ್ತಾರೆ. 4ನೇ ಅರ್ಧಾಷ್ಟಮದಲ್ಲಿ ರಾಹು ಇರೋ ಕಾರಣದಿಂದ ಈ ಪರ್ಟಿಕ್ಯುಲರ್ ಸಂದರ್ಭಗಳಲ್ಲಿ ಶೇರ್ ಮಾರ್ಕೆಟು, ಸ್ಪೆಕ್ಯುಲೇಷನ್ಸು, ಸ್ಟಾಕ್ ಮಾರ್ಕೆಟು ಈ ರೀತಿ ವಿಷಯಗಳು ಮಾಡುವಾಗ ದುಪ್ಪಟ್ಟು ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಹೂಡಿಕೆಗಳು ಮಾಡುವಂಥ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಉತ್ತಮ. ಇನ್ನು ಈ ಟೈಮಲ್ಲಿ ಲಗ್ನಕ್ಕೆ ಅಂದರೆ ಫಾರ್ ಎಕ್ಸಾಂಪಲ್ ಕುಜ, ಶುಕ್ರ, ರವಿ ಇತ್ಯಾದಿ ಗ್ರಹಗಳ ಮುಖಾಂತರ ವಿವಾಹ ಪ್ರಯತ್ನಗಳು ಅನುಕೂಲ ಆಗುತ್ತೆ. ಈ ಟೈಮಲ್ಲಿ ನೀವೇನಾದರೂ ವಿವಾಹ ಪ್ರಯತ್ನಗಳು ಮಾಡಬೇಕು ಅಂದ್ಕೊಂಡು ಬಯಸಿದ್ರೆ ಅನುಕೂಲವಾಗುತ್ತೆ. ಬಟ್ ಕೆಲವೊಂದು ಪ್ರಯತ್ನಗಳ ನಂತರ ನಿಮಗೆ ಕೂಡಿ ಬರೋದಕ್ಕೆ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಕೆಲವೊಂದು ಲಕ್ಷಣಗಳಿರುವಂತಹ ಸಂಗಾತಿ ನಿಮ್ಮ ಜೀವನ ಸಂಗಾತಿಯಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ದೈವ ಬಲ ಅನ್ನೋದು ಅದ್ಭುತವಾಗಿತ್ತು, 5ನೇ ತಾರೀಕುವರೆಗೂ ಇರುತ್ತೆ. ಆ ದೈವ ಬಲದಿಂದ ಇಷ್ಟು ದಿನಗಳ ಕಾಲ ಇತ್ತು. ಬಟ್ ಆ ದೈವ ಬಲವನ್ನು ಮತ್ತಷ್ಟು ಮಾಡಿಕೊಳ್ಳೋದಕ್ಕೆ ಆಯ್ಕೆ ಮಾಡೋದರಲ್ಲಿ ಮನಿ ರಿಲೇಟೆಡ್ ವಿಷಯಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಹಣ ಕೇಳುವಂತಹ ಸಂದರ್ಭಗಳಲ್ಲಿ ಮೋಸ ಹೋಗೋದಲ್ಲ, ಬಟ್ ಕೊಟ್ಟಿರುವಂತಹ ಹಣ ಮತ್ತೆ ಹಿಂಪಡೆಯೋದಕ್ಕೆ ತುಂಬ ಸಂಕಷ್ಟಗಳು ಬೀಳಬೇಕಾಗಿರುತ್ತೆ. ಆ್ಯಕ್ಚುಲಿ ನಿಮ್ಗೆ ಆಲ್ರೆಡಿ ಅನುಭವವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಸೊ ಆ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಉತ್ತಮ. ಒಟ್ಟಾಗಿ ನೋಡಿದರೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಾಗಿರ್ಬೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಈ ರಾಶ್ಯಾಧಿಪತಿ ಕುಜ ಮತ್ತಷ್ಟು ಶುಭ ಫಲಗಳು ನಿಮಗೆ ನೀಡಬೇಕು ಅಂದರೆ ರಾಶಿಯಲ್ಲೇ ಇರುವಂತಹ ಕುಜ ಅಥವಾ ಧನಸ್ಥಾನಕ್ಕೆ ಹೋಗಿರುವಂತಹ ಕುಜ ಮತ್ತಷ್ಟು ಅನುಕೂಲ ಫಲಗಳು ನೀಡೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದು, ಮಂಗಳವಾರ ದಿನ ಕೆಂಪು ತೊಗರೆಬೇಳೆ 1 kg ಕೆಂಪು ತೊಗರೆಬೇಳೆ, 1 ಕೆಂಪು ವಸ್ತ್ರವನ್ನು ದಾನವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು. ಪಂಚಮದಲ್ಲಿ ಶನಿ ಇರೋದರಿಂದ ಶನಿವಾರದಂದು ಕಪ್ಪು ಎಳ್ಳು ಬೆಲ್ಲ ಸೇರಿದಂತಹ ಆಹಾರವನ್ನು ಹಸುವಿಗೆ ಆಹಾರವಾಗಿ ನೀಡುವುದರಿಂದ ಮತ್ತಷ್ಟು ಶುಭ ಫಲಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.